ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ಬ್ಲಾಗ್ಸ್. ಇವತ್ತು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಕೊರಗಜ್ಜ ದೇವಸ್ಥಾನ ಕೇರ್ಗಳಿನಲ್ಲಿ ಇದ್ದವಾಗ ಹೋಗಿದ್ವಿ. ಇವತ್ತು ಅಲ್ಲಿಂದ ಶಿಫ್ಟ್ ಮಾಡಿ ಯಾವುದೋ 16 ಹತ್ರ ಹಾಕಿ ತುಂಬ ಟೈಮೇ ಆಗಿತ್ತು. ನಾವು ಒಂದು ಸಲನೂ ಹೋಗಿಲ್ಲ. ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಇದು ಸಿಗ್ನಲ್ಲು. ಸ್ಟ್ರೈಟ್ ಹೋದರೆ ಉತ್ನಳ್ಳಿಗೆ ಹೋಗೋ ರೋಡು. ಇದು ಲೆಫ್ಟು ರೈಟು ಏನಿದೆ ಅದು ನಂಜನಗೂಡು ರೋಡು. ಆ ಸಿಗ್ನಲಲ್ಲಿದ್ದೀವಿ. ಈಗ ನಾವು ಬಂದಿದ್ದು ಬೋಗಾದಿ ಆ ಕಡೆಯಿಂದ ಬಂದಿದ್ದು, ಶ್ರೀರಾಮ್ಪುರ. ಇಲ್ಲೇನು ಬೆಟ್ಟ ಕಾಣಿಸ್ತಾ ಇದೆ, ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟ. ಇದು ಉತ್ನಳ್ಳಿಗೆ ಹೋಗೋ ರೋಡು. ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮಾರಶೆಟ್ಟಹಳ್ಳಿ ಅಂತ ಇಲ್ಲಿ ಹಾಕಿದಾರಲ್ವಾ, ಇಲ್ಲೇ ರೈಟಿಗೆ ತೊಗೊಬೇಕು. ನೋಡಿ ಅಲ್ಲಿ ಬರ್ತಿದ್ದಾರೆ. 16-15 ಕಿಲೋಮೀಟ್ರ್ ಇದೆ. ಆ ರೋಡಲ್ಲೇ ಹೋಗಬೇಕು. ಸುಮಾರು ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟರ್ಸ್ ಅಂತ ತೋರಿಸಿದೆ. ನೋಡೋಣ. ಫಸ್ಟ್ ಟೈಮ್ ಇಲ್ಲಿಗೆ ನಾವು ಬರ್ತಾ ಇರೋದು. ಮಂಗಳೂರಲ್ಲಿ ತುಂಬ ಬಿಸಿಲಿದೆ. ಆದಿ ಸ್ಥಳಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇಲ್ಲೇ ಒಂದು ಸಲ ಕೈ ಮುಗಿದು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾವೇನು ಬರ್ತೀವಿ ಇಲ್ಲೇ ಬರೆದಿದ್ದಾರೆ ನೋಡಿ, ಕಿರಾಳು ಸುತ್ತೂರು ಅಂತ. ಈ ಕಡೆ ಮತ್ತೆ ರೈಟಿಗೆ ತೊಗೊಬೇಕು. ನೀವು ಬೆಸ್ಟ್ ಅಂದರೆ ಮ್ಯಾಪ್ ಹಾಕ್ಕೊಂಡೇ ಬನ್ನಿ, ಆರಾಮ್ಸೆ ಬರುತ್ತೆ. ರೋಡೆಲ್ಲ ಚೆನ್ನಾಗಿದೆ. ನಾವು ಮೇನ್ ಬರಬೇಕಿರೋದೇ 16 ಅನ್ನೋ ಊರಿಗೆ. ಇಲ್ಲೊಂದು ಸೆಂಟ್ರಲ್ ಅರಳಿಕಟ್ಟೆ ಇದ್ರೆ ಇಲ್ಲಿಂದ ಲೆಫ್ಟ್ಗೆ ಬರಬೇಕು. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಮೈಸೂರಿಂದ ಇಲ್ಲಿ ತನಕನೂ ರೋಡ್ ಚೆನ್ನಾಗಿದೆ. ವೆಹಿಕಲ್ಸ್ ಜಾಸ್ತಿ ಓಡಾಡಲ್ಲ. ನೀಟಾಗಿದೆ, ನಿಶ್ಶಬ್ದವಾಗಿದೆ. ಒಳ್ಳೆ ನೇಚರು ಮಾತ್ರ ಅಲ್ವಾ. ತುಂಬ ಚೆನ್ನಾಗಿದೆ. ಈ 16 ಅನ್ನೋ ಊರು ಸೆಂಟರು ಇದೇನೆ. ಇಲ್ಲಿಂದ ಲೆಫ್ಟಿಗೆ ಬರಬೇಕು. ಇಲ್ಲಿಂದ 2 ಮಿನಿಟ್ಸ್ ಅಂತ ತೋರಿಸ್ತಿದೆ. ನೋಡಿ ಬಂದ್ವಿ. ಇದೇನೆ ಅಲ್ಲಿ ಅಜ್ಜ ಕಾಣಿಸ್ತಿದ್ದಾರೆ ನೋಡಿ. ಇದೆ ನೋಡಿ, ಇಲ್ಲಿ ಬಂದ್ವಿ. 16 ಗ್ರಾಮ. ಸಂಜೆ 6 ಗಂಟೆ ತನಕ ತೆಗ್ದಿರುತ್ತಂತೆ. ಬಿಸಿಲು ಅಂತ ನನ್ನ ಮಗಳು ಆಲ್ರೆಡಿ ಬಂದು ನಿಂತ್ಬಿಟ್ಟಿದ್ದಾಳಲ್ಲಿ. ಪೂಜೆ ತೊಗೊಂಡಿದ್ವಿ. ಸ್ಕಂದ ನೋಡಿ, ನಡಿಯಪ್ಪ. ಮೇಡಮ್ ನಮಸ್ತೆ. ಎಲ್ಲ ದಿನ ತೆಗಿರುತ್ತೆ ಬನ್ನಿ ಮೇಡಮ್. ಹೌದಾ, ನೀವು ಬಸ್ಸಲ್ಲಿ ಬರೋದ ವೆಹಿಕಲ್ ಅಲ್ಲ ಮೇಡಮ್? ಬಸ್ ನಂಬರ್ 205. ಹೌದೌದು 205. 16 ಗ್ರಾಮ. 16 ಗ್ರಾಮ ಅಂತ ಹತ್ಕೊಳ್ಳಿ. ಬಸ್ ನಂಬರ್ 205. ಹೌದು.
ಹೌದೌದು, ಹಾಫ್ ಆನ್ ಅವರ್ಗೊಂದು ಬಸ್ ಇದೆ ಬನ್ನಿ. ಗುಳಿಗಾಜ ಅಲ್ಲಿ ಕೊರಗಜ್ಜ, ಇಲ್ಲಿ ಗುಳಿಗಾಜ. ಬನ್ನಿ ಒಂದ್ಸಲ. ನಾವು ಕೇರಳದಲ್ಲಿ ನೋಡೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಒಳ್ಳೆಯದಾಗುತ್ತೆ. ಆ ನಂಬಿಕೆ ಇಟ್ಕೊಂಡು ಬರಬೇಕು. ಒಮ್ಮೆ ಬಂದು ನೋಡಿಕೊಂಡು ದೈವಕ್ಕೆ ಕೈ ಮುಗಿದು ಹೋಗಿ. ನಮ್ಮ ಚಾಮುಂಡವ ನೋಡಿ, ಸೂಪರ್, ವಿಭಿನ್ನವಾಗಿದೆ. ಚೆನ್ನಾಗಿ ಮಾಡಿದೆ. ಬರೋದಕ್ಕೆಲ್ಲ ಒಳ್ಳೆಯದಾಗಲಿ. ನಾನಿವತ್ತು ನನ್ನ ಮಗಳಿಗೆ ಅಂತ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಮತ್ತು ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗು ಎಲ್ಲ ಆರ್ಡ್ರ್ ಮಾಡಿದೆ. ಎಲ್ಲ ಬಂದಿದೆ. ಹೇಗೆ ಬಂದಿದೆ, ಏನು ಬಂದಿದೆ, ನಾವು ಅಂದ್ಕೊಂಡಿರೋ ಥರನೇ ಬಂದಿದೆ ಅಂತ ನೋಡೋಣ, ಚೆಕ್ ಮಾಡೋಣ. ಅದು ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೆ. ಶಾರ್ಟ್ ಡ್ರೆಸ್ಸು, ಇದಕ್ಕೆ ವೇಸ್ಟ್ ಕೋಟ್. ಈ ರೀತಿ ಬರುತ್ತೆ ಡ್ರೆಸ್ಸು. ಚೆನ್ನಾಗಿದೆ. ಇವಾಗ ಸಮ್ಮರ್ ವೇರ್ ಹೊರಗಡೆಗೆಲ್ಲ ಹೋಗೋದಕ್ಕೆ ಹಾಕೊಂಡು ಹೋಗ್ಬೋದು. ಮತ್ತು ಕ್ಲಾತ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಾವೇನು ಅಂದ್ಕೊಂಡಿದ್ವಿ ಅದೇ ಕ್ಲಾತು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಸಮ್ಮರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ವ್ಯಾಲ್ಯೂ ಫಾರ್ ಮನಿ. ಇನ್ನೊಂದು ನೋಡೋಣ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ಯಾಕಿಂಗು. ಹ್ಯಾಪಿ ಪ್ಲ್ಯಾನೆಟಿಂದ ಕಿಚನ್ ಕ್ಲೀನಿಂಗ್ ತರಿಸಿದ್ದೀನಿ. ಟ್ಯಾಪ್ ಕ್ಲೀನರ್, ಲೈನ್ ಸ್ಟೈಲ್ ರಿಮೂವರ್. ಇದು ಚೆನ್ನಾಗಿದೆ ಅಂತ ನಾನು ತುಂಬಾ ನೋಡಿದ್ದೀನಿ. ಎಲ್ಲರೂ ವ್ಯೂಸ್ ನೋಡಿನೇ ನಾನು ತರಿಸಿದ್ದೀನಿ. ನೋಡೋಣ ಹೇಗಿದೆ ಅಂತ. ನಾನು ಯೂಸ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ಟೇನ್ ಎಲ್ಲ ಕ್ಲಿಯರ್ ಆಗುತ್ತಾ ಹೇಗೆ ಅಂತ. ನಾನ್ ಟಾಕ್ಸಿಕ್ಕು. ನೋಡೋಣ. ಇದು ಪರವಾಗಿಲ್ಲ ಅನಿಸುತ್ತೆ. ಕ್ವಾಂಟಿಟಿ ನಿಮಿಷ ನೋಡೋಣ. ಯೂಸ್ ಮಾಡೋದಕ್ಕೆ, ಟ್ಯಾಪ್ ಕ್ಲೋಸ್ ಮಾಡೋದಕ್ಕೆ ಇದು ಯೂಸ್ ಮಾಡುವಾಗ ಆರಾಮ್ಸೆ ಇದನ್ನು ಹಾಕ್ಕೊಳ್ಬೋದು. ಇದು ರಿಮೂವ್ ಮಾಡಿಕೊಂಡು ಯೂಸ್ ಮಾಡೋದು. ಚೆನ್ನಾಗಿದೆ. ಮತ್ತು ನಾವು ಯೂಸ್ ಮಾಡಾದ್ಮೇಲೆ ಕ್ಲೋಸ್ ಮಾಡಿ ನೀಟಾಗಿ ಟ್ಯಾಪ್ ಹಾಕಿ ಇಟ್ಕೊಳ್ಬೋದು.
ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಗೆ ಇದೆ. ಇದು ಅಷ್ಟೇ ಲಂಚ್ಗೆಲ್ಲ ಟ್ಯಾಪ್ ಕ್ಲೀನರ್ಸ್ಗೆ, ವಾಶ್ರೂಮು ಮತ್ತು ಕಿಚನಲ್ಲೆಲ್ಲ ಸಾಲ್ಟ್ ವಾಟರ್ ಬಂದು ಅದೆಲ್ಲ ಸ್ಟೇನ್ ಆಗಿರುತ್ತಲ್ಲ, ಇದು ಕ್ಲೀನ್ ಆಗುತ್ತೆ ಅಂತ ನೋಡಿದ್ದೀನಿ ರಿವ್ಯೂಸ್ನ. ನೋಡೋಣ, ನಾನು ಯೂಸ್ ಮಾಡಬೇಕಾದ್ರೆ ನಿಮಗೆ ಅದು ರಿಸಲ್ಟ್ನ ನಾನು ತೋರಿಸ್ತೀನಿ. ಇದು 200 ರುಪೀಸ್ ಈಚ್. ಎರಡು ಒಟ್ಟಿಗೆ ಬೈ ಮಾಡಿದ್ರೆ 350 ತೊಗೊತಾರೆ. ನಿಮಗೆ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಪ್ರಾಡಕ್ಟ್ ಲಿಂಕ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಒಂದಕ್ಕೆ 200 ಆಗುತ್ತೆ, ಎರಡೂ ಫೋಮ್ ಬನಲ್ಲಿ ತೊಗೊಂಡೆ 350 ಆಗುತ್ತೆ. ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್.